ಹಾಯ್ ಗುರು, ಎಲ್ಲರಿಗೂ ನಮಸ್ಕಾರ. ಟಾಟಾ IPL ಸೀಸನ್ 17 2024 ಈಗಾಗಲೇ ಮುಕ್ತಾಯವಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ ನ್ಯೂಸ್ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೂ ಚರ್ಚೆ ಆಗ್ತಾ ಇರೋದು ಟಾಟಾ IPL ಸೀಸನ್ 18ರದು, ಅಂದರೆ 2025ರ ಟಾಟಾ IPL ಬಗ್ಗೆ ಹಲವಾರು ಚರ್ಚೆ ಆಗ್ತಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ತನ್ನ ತಂಡದಲ್ಲಿ ಯಾವ್ಯಾವ ಪ್ಲೇಯರ್ಸ್ಗಳನ್ನು ಉಳಿಸ್ಕೋಬೋದು, ಏನೆಲ್ಲ ಚರ್ಚೆಗಳು ಕೂಡ ನಡೀತಿದೆ. ಯಾಕಪ್ಪ ಅಂದರೆ ಮುಂದಿನ ವರ್ಷ ಮೆಗಾ ಆಕ್ಷನ್, ಅಂದರೆ ತಂಡದಲ್ಲಿ 4 ಅಥವಾ 4ಕ್ಕಿಂತ ಕಮ್ಮಿ ಜನ ಪ್ಲೇಯರ್ಸ್ಗಳನ್ನು ರಿಟರ್ನ್ ಮಾಡಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ಪ್ರತಿ ಟೀಮ್ಗಳು ಕೂಡ ಐಡಿಯಾ ಮಾಡ್ತಿದ್ದಾರೆ, ಹಿಂದಿನಿಂದನೇ ಐಡಿಯಾಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಲವಾರು ಜನ ಪ್ಲೇಯರ್ಸ್ಗಳು ಇವ್ರನ್ನ ರಿಟೆನ್ಷನ್ ಮಾಡಬೇಕು ಅನ್ನೋ ಕೂಡ ಚರ್ಚೆಗಳು ಕೂಡ ನಡೀತಿದೆ ಅಂತ ಹೇಳ್ಬೋದು. ಇದೇ ರೀತಿ BCCI ಮತ್ತು IPL ಕಡೆಯಿಂದ ಎಷ್ಟು ಜನ ರಿಟೆನ್ಷನ್ ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ಚರ್ಚೆಗಳನ್ನು ನಡೀತಾ ಇದೆ ಅಂತ ಹೇಳ್ಬೋದು. ಕೊನೆಯದಾಗಿ ಒಂದು ಹಂತಕ್ಕೆ ಬರೀತಾರೆ ಅಂತ ಹೇಳ್ಬೋದು. ಇಷ್ಟು ಜನನ ರಿಟರ್ನ್ ಮಾಡಿ ಈ ರೀತಿ ಮಾಡಬೇಕಂತ. ಹಾಗಿದ್ರೆ ಎಷ್ಟು ಜನನ ರಿಟರ್ನ್ ಮಾಡ್ತಾರೆ, ಏನಂತ ಇದೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಪ್ರತಿ 3 ವರ್ಷಕ್ಕೊಂದ್ಸರಿ ಮೆಗಾ ಆಕ್ಷನ್ನ ಮಾಡ್ತಾರೆ. ಯಾಕಪ್ಪ ಅಂದರೆ ಪ್ರತಿ ಸಲನೂ ಚೆನ್ನೈ ಸೂಪರ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ಚಾಂಪಿಯನ್ಸ್ ಆಗೋಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಸ್ಟ್ರಾಂಗ್ ಮಾಡಬೇಕು, ಪ್ರತಿಯೊಂದು ಟೀಮ್ಗಳು ಚಾಂಪಿಯನ್ಸ್ ಆಗಿ ಹೊರಹೊಮ್ಮಬೇಕು ಅನ್ನೋ ಕಾರಣಕ್ಕೋಸ್ಕರ ಮೆಗಾ ಆಕ್ಷನ್ನ ಮಾಡ್ತಾರೆ. ಈ ಮೆಗಾ ಆಕ್ಷನ್ನಿಂದ ಎಲ್ಲ ಟೀಮಕ್ಕೂ ಲಾಭ ಆಗುತ್ತಂತ. ಅದೇ ರೀತಿ ಈ ವರ್ಷನೂ ಕೂಡ 4 ರಿಟೆನ್ಷನ್ನ ಕೊಡಬೇಕಂತ BCCI ಚರ್ಚೆಯಾಗಿತ್ತು. ಅದು ಕೆಲವು ಟೀಮ್ಗಳು 8 ರಿಟೆನ್ಷನ್ನು ಕೂಡ ಕೇಳಿದ್ರು. ಆದರೆ ಇದಕ್ಕೆ ಒಪ್ಪದ BCCI ಈಗ ಕೊನೆಯದಾಗಿ ಒಂದು ಹಂತಕ್ಕೆ ಬರಿದೆ ಅಂತ ಹೇಳ್ಬೋದು. ಇಷ್ಟು ರಿಟೆನ್ಷನ್ನ ಮಾಡ್ಬೋದು ಅಂತ. ಏನಪ್ಪ ಅಂದರೆ ರಿಟೆನ್ಷನ್ನು 3 ರಿಟೆನ್ಷನ್ನ ಮಾಡಬೇಕಾಗತ್ತೆ. ಅದಂತ ಒಂದು RTM ಅಂದರೆ ರೈಟ್ ಟು ಮ್ಯಾಚ್ ಕಾರ್ಡ್ನ ಯೂಸ್ ಮಾಡಬೇಕನ್ನೋ BCCI ನಿರ್ಧಾರ ಮಾಡಿದೆ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಬಾಯ್.